ಪ್ರೀತು, ದಿಶಾ ಸಿಂಗಾಪುರಿಂದ ವಾಪಸ್ ಬರ್ತಿದ್ದಾಳೆ. ಮೀರಾ ಕಾಲ್ ಮಾಡಿ ಆದಷ್ಟು ಬೇಗ ಮದುವೆ ಇಟ್ಕೊಳ್ಳೋಣ ಅಂತ ಹೇಳಿದ್ರು. ಬ್ರೋ, ನೀನು ಯಾವಾಗ ಬಂದೆ? ಏನೋ ಯೋಚನೆ ಮಾಡಿಕೊಂಡು ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದೆಯಲ್ಲ, ಆವಾಗಲೇ ಬಂದೆ. ಯೋಚನೆನಾ? ಇಲ್ಲ ಬ್ರೋ, ಊಟ ಆಗಿತ್ತಲ್ವಾ, ಸುಮ್ಮನೆ ಓಡಾಡ್ತಿದ್ದೆ ಅಷ್ಟೇ. ಸುಳ್ಳು ಹೇಳ್ತಾ ಇದೆಯಾ ಪ್ರೀತು? ಅಮ್ಮ ಮದುವೆ ವಿಷಯ ಡಿಸ್ಕಸ್ ಮಾಡಿದಾಗಿಂದ ನಾನು ಇನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ತುಂಬ ಡಿಸ್ಟರ್ಬ್ ಆಗಿದೆಯಾ. ನಿನಗೆ ಈ ಮದುವೆ ವಿಷಯ ಖುಷಿ ಕೊಡೋಕ್ಕಿಂತ ಜಾಸ್ತಿ ಯೋಚನೆ ಮೂಟೆ ಹೊರಿಸಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ನಿಜಾನಾ? ಇಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳ್ದಂಗೆ ಆಗುತ್ತೆ. ಹೂ ಅಂತ ಹೇಳಿದ್ರೆ ನನಗೆ ನಾನೇ ಸುಳ್ಳು ಹೇಳ್ಕೊಂಡಂಗೆ ಆಗುತ್ತೆ ಬ್ರೋ. ಅಂದರೆ ದಿಶಾನ ಮದುವೆ ಆಗೋಕ್ಕೆ ನಿನಗಿಷ್ಟ ಇಲ್ವಾ? ಬ್ರೋ, ಹುಡುಗಾಟ ತುಂಟಾಟ ಎಲ್ಲ ಬೇರೆ, ಅವುಗಳನ್ನ ಆಟ ಆಡೋಂಥ ವಯಸ್ಸು ಬೇರೆ, ಆ ಮನಸ್ಥಿತಿ ಬೇರೆ. ಆದರೆ ಮದುವೆ ಬ್ರೋ, ಮದುವೆ ಅಂತ ವಿಷಯ ಬಂದಾಗ ಲೈಫ್ ಲಾಂಗ್ ರಿಲೇಷನ್ಶಿಪ್. ಪ್ರೀತಿ ಇಲ್ಲದೆ ಒಂದು ಹುಡುಗಿ ಜೊತೆ ಹೇಗಿರೋಕ್ಕಾಗತ್ತೆ ಬ್ರೋ? ಪ್ರೀತು, ನಿನ್ನ ಪ್ರಕಾರ ಪ್ರೀತಿ ಅಂದರೆ ಏನು? ಬ್ರೋ, ನೀನು ಒಂದ್ಸಲ ಕಣ್ಮುಚ್ಚಿ ಯೋಚನೆ ಮಾಡಿದ್ರೆ ನಿನ್ನ ಯೋಚನೆಯಲ್ಲಿ ನಿಲ್ಲುವಂಥ ಕೊನೆ ಹುಡುಗಿ ನಿನ್ನ ಕಣ್ಣೆದುರಿಗೆ ಬರಬೇಕು ಬ್ರೋ. ಆ ಹುಡುಗಿ ಜೊತೆ ಒಂದು ಕ್ಷಣ ಕಳೆಯೋಕ್ಕೋಸ್ಕರ ನೀನು 100 ಸಲ ಸಾವನ್ನ ಗೆದ್ದು ಬರಕ್ಕೆ ತಯಾರಾಗಿದ್ದೀನಿ ಅಂತ ನಿಂಗೆ ಅನ್ಸ್ಬೇಕು ಬ್ರೋ. ಅವಳಿ ಪ್ರೀತಿ ಬ್ರೋ. ಪ್ರೀತು, ನಾನು ಕೇಳಿದ ಪ್ರಶ್ನೆಗೂ ನೀನು ಹೇಳ್ತಾ ಇರೋ ಉತ್ತರಕ್ಕೂ ಏನು ಸಂಬಂಧ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ಬ್ರೋ, ನಾನು ಕಣ್ಮುಚ್ಚಿದಾಗ ನಾನು ಇವಳಿಗೋಸ್ಕರ 100 ಸಾವನ್ನ ಗೆದ್ದು ಬರಬೇಕು ಅನ್ನೋ ಹುಡುಗಿ ಯಾರು ನನ್ನ ಕಣ್ಣಿದ್ರೆ ಬಂದೇ ಇಲ್ಲ ಬ್ರೋ. ಅಂದರೆ ಯಾರ ಮೇಲೂ ನನಗೆ ಆ ಜೆನ್ಯೂನ್ ಫೀಲಿಂಗ್ ಬಂದಿಲ್ಲ ಬ್ರೋ. ಒಪ್ಕೊಂಡು ಬಂದಾದ್ಮೇಲೆ ಈ ರೀತಿ ಯೋಚನೆ ಮಾಡೋದು ತಪ್ಪಲ್ವಾ ಪ್ರೀತು? ಬ್ರೋ, ದಿಶಾಗೆ ಹೇಳಾಗಿದೆ, ಮನೆಯವ್ರಿಗೆಲ್ಲ ತಿಳಿಸಾಗಿದೆ, ಆದರೆ ನನ್ನ ಹುಡುಗಿ ಅಂತ ನನ್ನ ಕಣ್ಣಿದ್ರೆ ಬಂದು ನಿಲ್ತಿಲ್ವಲ್ಲ ಬ್ರೋ ಇವಳು. ಪ್ರೀತು, ನಿಂದೊಳ್ಳೆ ತಮಾಷೆ ಆಯಿತು. ಕಣ್ಣು ಮುಚ್ಚಬೇಕಂತೆ ಹುಡುಗಿ ಬರ್ತಾಳಂತೆ, ಒಂದು ಕ್ಷಣ ಬದುಕೋಕೆ 100 ಸಾವನ್ನ ಗೆದ್ದು ಬರಬೇಕು ಅನ್ನೋ ಆಸೆ ಅಂತೆ. ಪ್ರೀತು, ಎಲ್ಲಿದೆಯಾ ನೀನು? ಬ್ರೋ, ನಾನು ತಮಾಷೆ ಮಾಡ್ತಿಲ್ಲ, ಐ ಆಮ್ ಡ್ಯಾಮ್ ಸೀರಿಯಸ್. ಪ್ರೀತು, ಪ್ರೀತಿ ಬಗ್ಗೆ ನಿನ್ನ ಸೀರಿಯಸ್ನೆಸ್ ನನಗೆ ಗೊತ್ತಿಲ್ವಾ? ಸಿನಿಮಾ ಯೋಚನೆಗಳನ್ನೆಲ್ಲ ಬಿಟ್ಬಿಡು. ಇದು ನಿಜ ಜೀವನ. ಈ ರಿಯಾಲಿಟಿಲಿ ಅಮ್ಮ ದಿಶಾನ್ ಒಪ್ಪಾಗಿದೆ. ದಿಶಾ ತುಂಬ ಒಳ್ಳೆ ಹುಡುಗಿ. ಸುಮ್ಮನೆ ಏನೇನೋ ಯೋಚನೆ ಮಾಡಿ ತಲೆ ಕೆಡಿಸ್ಕೊಂಬೇಡ. ಬ್ರೋ, ನಿಂಗೆ ಅರ್ಥ ಆಗ್ತಿಲ್ಲ ಬ್ರೋ ಇದು. ಪ್ರೀತು, ಕೆಲವೊಂದು ವಿಷಯಗಳು ಅರ್ಥ ಆಗಲಿಲ್ಲ ಅಂದರೂ ತಪ್ಪಿಲ್ಲ. ನೋಡು, ಈ ಮದುವೆ ಬಗ್ಗೆ ಅಮ್ಮ ತುಂಬ ಕನಸುಗಳನ್ನ ಕಟ್ಕೊಂಡಿದ್ದಾರೆ. ನೀನು ಜಾಸ್ತಿ ತಲೆ ಓಡಿಸಿ ತಲೆ ಕೆಡಿಸ್ಕೊಳ್ಳೋದನ್ನು ಬಿಟ್ಟು ಆರಾಮಾಗಿರು, ಎಲ್ಲ ಸರಿ ಹೋಗುತ್ತೆ. ಸರಿ ಬ್ರೋ, ಆದರೆ ಪ್ರೀತು, ರಿಲ್ಯಾಕ್ಸ್. ನೋಡು, ಈ ನಿನ್ನ ಸಿನಿಮಾ ಯೋಚನೆಗಳನ್ನ ಬಿಟ್ಟು ನೀನು ಆರಾಮಾಗಿರು. ಇನ್ನೊಂದು ಸತಿ ಕಣ್ಣು ಮುಚ್ಕೊಂಡು ಯೋಚನೆ ಮಾಡು, ದಿಶಾ ಬರ್ತಾಳೆ. ಗುಡ್ ನೈಟ್. Mom? Hello mom. I love you so much. ತುಂಬ ಮಿಸ್ ಮಾಡ್ಕೋತಾ ಇದ್ದೆ ಮಾಮ್. ಹೇಗಿದೆಯಾ ನೀನು? ನಾನು ಆರಾಮಾಗಿದ್ದೀನಿ ಡಾರ್ಲಿಂಗ್, ಆದರೆ ನೀನು ಆರಾಮಾಗಿಲ್ಲ. ಯಾಕೆ ಮಾಮ್, ಯಾಕೆ ಹಾಗೆ ಹೇಳ್ತಿದ್ಯಾ? ಅಂದ್ಕೊಂಡಿರೋ ಯಾವ ಕೆಲಸನೂ ಸಾಧಿಸೋದಕ್ಕಾಗಲಿಲ್ಲ ನಿನಗೆ. ಅಂದಮೇಲೆ ಹೇಗಮ್ಮ ಆರಾಮಾಗಿರ್ತೀಯ ನೀನು? ಐ ಆಮ್ ಸಾರಿ ಮಾಮ್, ಯಾವತ್ತೂ ಹೀಗಾಗಿರಲಿಲ್ಲ. ಇತ್ತೀಚೆಗೆ ಗುರಿ ಇಟ್ಟು ಬಾಣ ಬಿಡ್ತಾ ಇದ್ದೀನಿ. ಆದರೆ ಗುರಿ ತಲುಪೋಕ್ಕೂ ಮೊದಲೇ ಒಂದಲ್ಲ ಒಂದು ಅಡೆತಡೆಗಳು ಬರ್ತಾನೆ ಇದೆ. ಗುರಿಗೆ ಗುನ್ನ ಇಟ್ಟು ನುಗ್ಗಿದಾಗ ಸಾಧಿಸೋ ಹಾದಿನಲ್ಲಿ ನಿನ್ನನ್ನು ತಡೀತಿರೋ ಕಲ್ಲು ಮುಳ್ಳುಗಳನ್ನು ಮೊದಲು ಕ್ಲೀನ್ ಮಾಡ್ಕೋ ಡಾರ್ಲಿಂಗ್. ಗುರಿ ಮೇಲೆ ಫೋಕಸ್ ಇರಲಿ, ಅದನ್ನು ಬಿಟ್ಟು ಗಾಳಿಲಿ ಗುಂಡು ಹಾರಿಸಿದ್ರೆ ಉಪಯೋಗ ಇಲ್ಲ. ನನ್ನ ಟಾರ್ಗೆಟ್ ಆದಿತ್ಯ. ಇವಾಗ ಅವನ್ನ ಹೇಗೆ ಮುಗಿಸ್ಲಿ ಹೇಳು? ಡಾರ್ಲಿಂಗ್, ಆದಿತ್ಯ ನಿನ್ನ ಟಾರ್ಗೆಟ್ ಆಗಿದ್ರೆ ಅವನು ಸುತ್ತಮುತ್ತ ಇರೋ ಜುಜುಬಿಗಳನ್ನೆಲ್ಲ ದೂರ ಮಾಡೋದು. ಸುತ್ತಮುತ್ತ ಅಂದರೆ ರಘು, ಪ್ರೀತು, ಆ ದುರಹಂಕಾರಿ ಅಖಿಲಾಂಡೇಶ್ವರಿ. ಅವರೆಲ್ಲ ರಕ್ತ ಸಂಬಂಧಿಕರು. ನೆಕ್ಸ್ಟ್. ಅಯ್ಯೋ ಅಷ್ಟೇ ತಾನೇ ಯಜಮಾನ್ರೆ, ನಾನಿಲ್ಲ ನಿಮ್ಮ ಜೊತೆಲಿ.
ಆದಿ ಸುತ್ತಮುತ್ತ ನೆರಳು ಥರ ಓಡಾಡೋಳು ಒಬ್ಳಿದಾಳೆ, ಆ ಪರ್ದೇಸಿ ಪಾರ್ವತಿ. ಪಾರ್ವತಿ ಯಾರೋಳು? ಹಳ್ಳಿ ಹುಡುಗಿ, ಮುಗ್ದೆ ಅಲ್ಲ, ಮುಗ್ದೆ ಥರ ಬಿಹೇವ್ ಮಾಡ್ತಾಳೆ. ಆ ಮುಗ್ಧ ಹುಡುಗಿ ಪಾರ್ವತಿನ ಮೊದಲು ನೀನು ಆಟದಿಂದ ಹೊರಗೆ ಹಾಕಬೇಕು. ಪಾರ್ವತಿನ ಎಲ್ಲ ಬಿಟ್ಟು ಆ ಪಾರ್ವತಿನ ಮೊದಲು ಅವರನ್ನ ಹೊರಗೆ ಹಾಕು, ಆಗ ಅಟ್ಯಾಕ್ ಮಾಡಿದ್ರೆ ಗೆಲ್ತೀಯ. ಸುಪಾರಿ ಕೊಟ್ಟು ಎತ್ತಿಸ್ಬಿಡ್ಲಾ? ರಾಂಗ್. ನಿನ್ನ ಟಾರ್ಗೆಟು ಅವಳಲ್ಲ, ನಾವು ಕಿಲ್ಲರ್ಸ್ ಕೂಡ ಅಲ್ಲ. ನಮಗೆ ದ್ವೇಷ ಇರೋದು ಅರಸನ ಕೋಟೆ ಕುಟುಂಬದ ಮೇಲೆ. ಹುಲಿನ ಸಾಯಿಸೋಕೆ ಹೋಗಿ ನರಿ ನಾಯಿಗಳನ್ನ ಸಾಯಿಸೋ ಕೆಲಸ ಬೇಡ. ಆಯ್ತು ಮಾಮ್. ಮಾಮ್, ಐ ಮಿಸ್ ಯು. ಆದಷ್ಟು ಬೇಗ ಬರ್ತೀನಿ, ಸರಿಯಾದ ಸಮಯಕ್ಕೆ ಬರ್ತೀನಿ. ಐ ವಿಲ್ ಬಿ ವೇಟಿಂಗ್ ಮಾಮ್. ಪಾರ್ವತಿ, ನಿನ್ನನ್ನ ದೂರ ಮಾಡೋ ಹೊಸ ಗೇಮು ಈಗ ಸ್ಟಾರ್ಟ್ ಆಗುತ್ತೆ. ಬ್ರೋ ನೀನ್ ಒಂದ್ಸಲ ಕಣ್ಮುಚ್ಚಿ ಯೋಚನೆ ಮಾಡಿದ್ರೆ ನಿನ್ ಯೋಚನೆ ನಿಲ್ಲುವಂತ ಕೊನೆ ಹುಡುಗಿ ನಿನ್ ಕಣ್ಣೆದುರಿಗೆ ಬರ್ಬೇಕು. ಆ ಹುಡುಗಿ ಜೊತೆ ಒಂದು ಕ್ಷಣ ಕಳೆಯೋಕ್ಕೋಸ್ಕರ ನೀನ್ 100 ಸಲ ಸಾವನ್ನ ಗೆದ್ದು ಬರಕ್ ತಯಾರಾಗಿದೆ ಅಂತ ನಿಂಗೆ ಅನ್ಸ್ಬೇಕು. ಪ್ರೀತು, ನಿಂದೊಳ್ಳೆ ತಮಾಷೆ ಆಯ್ತು. ಬ್ರೋ ನಾನು ತಮಾಷೆ ಮಾಡ್ತಿಲ್ಲ, ಐ ಆಮ್ ಡ್ಯಾಮ್ ಸೀರಿಯಸ್. ಯಾರು ನೀನು? ಎಲ್ಲಿದ್ಯಾ? ಯಾಕೆ ನನ್ನ ಕಣ್ಮುಂದೆ ಬಂದೆ? ನಾನು ಯಾಕೆ ಒಂದೇ ಉಸಿರಲ್ಲಿ ಓಡ್ ಬಂದೆ ಗೊತ್ತಾ? ನನ್ನ ಎಡ್ಗಣ್ ಆಗ್ಲಿಂದ ಅದರ್ತಿದೆ. ಎಡ್ಗಣ್ ಅದರ್ತಿದೆ ಅಂದ್ರೆ ಏನ್ ಅರ್ಥ ಹೇಳು? ಹಾ, ಯಾರೋ ನನ್ನನ್ನ ನೆನೆಸ್ಕೋತಿದ್ದಾರೆ ಅಂತ ಅರ್ಥ.